ನಾನು ನಿಮ್ಮ ಪ್ರೀತಿಯ ಭಾವ್ಯ. ಏನು ಇವಾಗ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀರಾ? ನಾವು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನನ್ನೆಲ್ಲ ಡೆಕೋರೇಟ್ ಮಾಡಿದ್ವಿ, ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದ್ರು, ಅದು ಫೈನಲಿ ಹೇಗೆಲ್ಲ ಬಂದಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಫಸ್ಟ್ ರೆಡಿ ಮಾಡಿಸ್ಕೊಂಡಿದ್ದು ಡೆಕೋರೇಟ್ ಮಾಡೋದಕ್ಕೆ ಒಂದು ಶೀಟ್ ಬೇಕಿತ್ತು, ಅದನ್ನು ರೆಡಿ ಮಾಡಿಸ್ಕೊಂಡೆ. ನಮ್ಮತ್ತೆ ಏನೂ ಮಾಡೋ ಆಗಿರಲಿಲ್ಲ, ಅದಕ್ಕೆ ನಾನು ಅಮ್ಮಂಗೆ ಒಂದು ಸ್ವಲ್ಪ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಫಸ್ಟ್ ನಾವು ಕರ್ಜಿಕಾಯಿನ ಮಾಡೋದಕ್ಕೆ ಹೋದ್ವಿ. ನಾನು ಮಾಡ್ತಾ ಇದ್ದಿದ್ದೆ ಫಸ್ಟ್ ಟೈಮ್, ಆದರೆ ಜಾಸ್ತಿ ಕೆಲಸ ಮಾಡಿದ್ದೆ ನಾನು. ಕರ್ಜಿಕಾಯಿ ಮಾಡೋದೇ ಒಂದು ತಲೆನೋವಪ್ಪ, ಅದನ್ನು ಎರಡೆರಡು ಸಲ ಮಾಡೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅದಾದಮೇಲೆ ನಮ್ಮಮ್ಮ ಐಟಮ್ನ ತೊಗೊಂಡು ಬರಬೇಕಂತ ಹೋದರು. ನಾನು ಕಜ್ಜಾಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಜ್ಜಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಬರೋ ಅಷ್ಟರಲ್ಲಿ ಕಜ್ಜಾಯ ಮಾಡಿ ಮುಗಿಸಿದ್ರೆ ನೆಕ್ಸ್ಟ್ ಏನಾದರೂ ಬೇರೆ ಕೆಲಸ ಮಾಡ್ಬೋದಲ್ಲ ಅಂತ ಒಂದು ರೀಸನಿಗೆ ಕಜ್ಜಾಯ ಮಾಡಿ ಮುಗಿಸ್ದೆ. ನೆಕ್ಸ್ಟ್ ಅಷ್ಟರಲ್ಲಿ ನಮ್ಮಮ್ಮ ಬಂದರು. ಅದಾದಮೇಲೆ ರವೆ ಉಂಡೆ ಮಾಡೋದಕ್ಕೆ ರವೆ ಎಲ್ಲ ಹುರಿದುಕೊಡು ಅಂತಂದರು. ಆದರೆ ನನಗೆ ಉಂಡೆ ಕಟ್ಟೋಕ್ಕೆ ಬರ್ತಾ ಇರಲಿಲ್ಲ. ನಮ್ಮಮ್ಮ ಬಾ ಹೇಳ್ಕೊಡ್ತೀನಿ ಅಂತ ಹೇಳಿ ಕುಂಡ್ರಿಸ್ಕೊಂಡ್ರು. ಅವ್ರು ಒಂದು ಸ್ವಲ್ಪ ಮಾಡಿ ಕೊಟ್ಟಿದ್ದನ್ನ ನಾನು ಕರೆಕ್ಟಾಗಿ ಮಾಡಿ ಇಡ್ತಾಯಿದ್ದೆ. ನಮ್ಮ ಆಂಟಿ ಮಗಳು ಇಲ್ಲೇ ಇದ್ಲು. ಅವಳಿಗೆ ಹಬ್ಬಕ್ಕೆ ಬಟ್ಟೆ ತೊಗೊಂಡು ಬರೋಣ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ನಾವು ಹೋಗೋದಕ್ಕೂ ಮುಂಚೆ ನನ್ನ ತಂಗಿ ಬಟ್ಟೆ ಕೊಡ್ತಾರೆ ಅನ್ನೋ ಖುಷಿಗೆ ಅವಳೇ ಮುಂದೆ ಹೋಗ್ತಾ ಇದ್ಲು. ಅಲ್ಲೋದ್ಮೇಲೆ ನನಗೆ ಅದು ಬೇಡ ಇದು ಬೇಡ ಅಂತ ಹೇಳಿ ಫೈನಲ್ ಆಗಿ ಒಂದು ತೊಗೊಂಡ್ಳು. ಹೇಗೂ ಹೊರಗಡೆ ಬಂದಿದ್ದೀವಿ, ಮತ್ತು ಇನ್ನೇನಕ್ಕೂ ಬರೋದು ಬೇಡ ಅಂತ ಬ್ಯಾಂಗಲ್ಸ್ನೆಲ್ಲ ತೊಗೊಂಡೋದ್ವಿ. ಹೋಗಿ ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಬೇಗ ಇದ್ದರೂ ಒಂದು ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಟೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಕ್ಲೀನಾಗಿ ತೊಳೆದಿಟ್ಟಿಲ್ಲ ಅಂತ ನಮ್ಮಮ್ಮ ಮತ್ತೆ ತೊಳೆದಿಟ್ಕೊಂಡ್ರು. ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ಡೆಕೋರೇಟ್ ಮಾಡೋದಕ್ಕೆ ಫ್ರೇಮ್ ಏನೋ ರೆಡಿಯಾಗಿತ್ತು. ಅದಕ್ಕೆ ಗರಿಗಳನ್ನೆಲ್ಲ ಎಣಿಯೋದಿತ್ತು. ಅದನ್ನು ಒಂದೊಂದೇ ಸ್ಟೆಪ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದನ್ನೆಲ್ಲ ಸಿಗ್ದು ಮತ್ತು ಅವೆಲ್ಲ ಕರೆಕ್ಟಾಗಿ ಕಟ್ ಮಾಡಿ ಅದಕ್ಕೆ ಹಾಕೋದಕ್ಕೆ ಜಾಸ್ತಿ ಟೈಮ್ ಆಗುತ್ತೆ ಅಂತ ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ಬೇಗ ಏನೋ ಸ್ಟಾರ್ಟ್ ಮಾಡಿದೆ, ಆದರೆ ನನ್ನ ಸಪೋರ್ಟಿಗೆ ಫಸ್ಟ್ ನಮ್ಮಮ್ಮ ಬಂದಿದ್ದರು. ನನ್ನ ತಮ್ಮವರು ಸ್ಕೂಲಿಂದ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬರೋವರೆಗೂ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅನ್ನೋ ಅಷ್ಟರಲ್ಲಿ ನನ್ನ ಫಸ್ಟ್ನೇ ತಮ್ಮ ಬಂದ ಕಾಲೇಜಿಂದ. ಅವನು ಬಂದು ಇನ್ನೂ ಇಷ್ಟೇ ಮಾಡಿದ್ಯಾ, ಬರ್ತೀನಿ ನಾನು ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ಅವನು ಬಂದು ಜಾಯ್ನ್ ಆದ. ಅವ್ನು ಬಂದಿದ್ದ ತಕ್ಷಣ ದೇವ್ರಿಗೆ ಮಾಡಿಟ್ಟಿರೋ ರವೆ ಉಂಡೆನೇ ತಿನ್ಕೊಂಡು ಬಂದ. ನೋಡಿ ಗೈಸಿ, ನಾಳೆ ದೇವ್ರಿಗೆ ಮಾಡಿಕ್ಕಿರೋದನ್ನ ನಾಳೆ ತಿಂತಾವನೆ. ಬೇಡಪ್ಪ, ನಿನಗೆ ಮಾತ್ರ ಕೆಟ್ಟದ್ದು ಮಾಡಲಿ, ನನಗೆ ಒಳ್ಳೇದು ಮಾಡಲಿ. ನಾವಿಬ್ಬರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ನಾನು ಇನ್ನೊಬ್ಬ ತಮ್ಮ ಬಂದ, ಅವ್ನು ಬಂದು ಜಾಯ್ನ್ ಆದ ಅಂತ ಹೇಳಿ ನಾನು ದೇವ್ರಿಗೆಲ್ಲ ರೆಡಿ ಮಾಡಿಡೋಣ ಅಂತ ಹೇಳಿ ಹೋದೆ. ಫಸ್ಟ್ ಹೋಗಿ ನಾನು ವಿಘ್ನೇಶ್ವರಂಗೆ ಪೂಜೆ ಮಾಡಿದೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಫಸ್ಟು ನಾವು ಗಣೇಶನಿಗೆ ಪೂಜೆ ಮಾಡಬೇಕು. ಗಣೇಶನ ಆಶೀರ್ವಾದ ಇದ್ದರೆ ಯಾವುದೇ ಅಡೆತಡೆಗಳಿಲ್ಲದೆ ಕೆಲಸ ಸಲೀಸಾಗಿ ಆಗುತ್ತೆ ಅಂತ ಹೇಳಿ ಗಣೇಶನ ಪೂಜೆ ಮಾಡ್ತಾರೆ. ನಮ್ಮ ಕೆಲಸಕ್ಕೂ ಯಾವುದೇ ಅಡೆತಡೆ ಬರಬಾರ್ದು ಅಂತ ನಾನು ಫಸ್ಟು ಗಣೇಶನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದೆ. ಟೇಬಲೆಲ್ಲ ಅರೇಂಜ್ ಮಾಡಿ ಸ್ಯಾರಿ ಉಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಯಾರಿ ಆಲ್ರೆಡಿ ಪಿನ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಈಸಿ ಆಯಿತು. ಆದರೂ ನಮ್ಮಮ್ಮನ ಹೆಲ್ಪ್ ಮಾಡೋದಕ್ಕೆ ಕರ್ಕೊಂಡೆ. ಅವರು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಈಸಿ ಆಯಿತು. ಆದರೂ ಸ್ವಲ್ಪ ರಿಸ್ಕ್ ಅನ್ನಿಸ್ತು. ಈ ಸ್ಟೆಪ್ ಬೈ ಸ್ಟೆಪ್ಸ್ ಏನಾದರೂ ಸ್ಯಾರಿ ಹಾಕಬೇಕಂದ್ರೆ ತುಂಬಾ ರಿಸ್ಕು. ಅದೆಲ್ಲ ಕಂಪ್ಲೀಟ್ ಮಾಡಿ ನನ್ನ ತಮ್ಮ ಇನ್ನು ಡೆಕೋರೇಟ್ ಮಾಡೋದಕ್ಕೆ ಮಾಡ್ತಾನೇ ಇದ್ದ. ಪಾಪ ಅವನಂತೂ ಫುಲ್ ಸುಸ್ತಾಗಿಬಿಟ್ಟಿದ್ದ. ಫೈನಲ್ ಆಗಿ ಕಂಪ್ಲೀಟ್ ಆಯಿತು. ಕೆಳಗಡೆ ಫುಲ್ಲು ಕಂಪ್ಲೀಟ್ ಮಾಡಬೇಕಿತ್ತು, ಆದರೆ ಅದು ಕಾಣಿಸಲ್ಲ ಅನ್ನೋ ಒಂದು ರೀಸನಿಗೆ ಅದನ್ನು ಅಲ್ಲೇ ಇನ್ಕಂಪ್ಲೀಟ್ ಮಾಡಿ ಸೆಟ್ ಮಾಡೋದಕ್ಕೆ ಅಂತ ಒಳಗಡೆ ಎಲ್ಲ ತೊಗೊಂಡು ಬಂದಿಟ್ಟು, ಅದಾದಮೇಲೆ ಅದಕ್ಕೆ ಫ್ಲವರ್ ಎಲ್ಲ ಡೆಕೋರೇಟ್ ಮಾಡೋದಿತ್ತು. ಅದನ್ನೆಲ್ಲ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಫ್ಲವರಿಂದು ದಾರ ಕಟ್ಟಿ ಹಾಕ್ಬೇಕಂದ್ರೆ ಒಂದು ಸಲ ಕೆಳಗಡೆ ಬೀಳ್ತಾಯಿತ್ತು, ಒಂದೊಂದು ಕರೆಕ್ಟಾಗಿ ಕೂತ್ಕೊಳ್ತಾ ಇರಲಿಲ್ಲ. ಆದರೂ ಏನೇನೋ ಐಡಿಯಾ ಎಲ್ಲ ಉಪಯೋಗಿಸ್ಕೊಂಡು ಅದನ್ನು ಕರೆಕ್ಟಾಗಿ ಸೆಟ್ ಮಾಡಿದ್ವಿ. ಅಷ್ಟರಲ್ಲಿ ಆಲ್ರೆಡಿ ಟೈಮ್ 12 ಗಂಟೆ ಆಗಿತ್ತು. ತುಂಬ ನಿದ್ದೆ ಬರ್ತಿತ್ತು. ಆದರೂ ಮಾರ್ನಿಂಗ್ ಎದ್ದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಷ್ಟೊತ್ತಾದ್ರೂ ಮಾಡಿ ಮುಗಿಸ್ಬೇಕಂತ ಹೇಳಿ ಮಾಡ್ತಾನೆ ಇದ್ವಿ.
ಮತ್ತು ದೇವ್ರದ್ದೆಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕೆಲಸ ಏನಪ್ಪ ಅಂತ ಅಂದರೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಎಲೆಡ್ಕೆನ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಕೊಡಬೇಕಾದ್ರೆ ಈಸಿ ಆಗುತ್ತೆ ಅಂತ ನಾನು, ನನ್ನ ತಮ್ಮ, ನಮ್ಮಮ್ಮ 3 ಜನ ಸೇರ್ಕೊಂಡು ಪ್ಯಾಕ್ ಮಾಡಿಟ್ವಿ. ಫೈನಲಿ ಎಲ್ಲ ಪ್ಯಾಕ್ ಮಾಡಿದ್ವಿ. ಪ್ಯಾಕ್ ಮಾಡಿದೊಂದಾದರೆ ಇದೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ 1 ಗಂಟೆ ಆಗಿತ್ತು. ನನ್ನ ತಮ್ಮ ಮಾತ್ರ ಅಕ್ಕ ಟೈಮ್ ಆಯಿತು, ಅಕ್ಕ ಇನ್ನೂ ಆಗಿಲ್ವ, ಇನ್ನೂ ಏನು ಕೆಲಸ ಐತೆ ಅಂತ ತಲೆ ತಿಂತಾಯಿದ್ದ. ಹೇಗೂ ಮಾರ್ನಿಂಗು ಅವ್ರಿಗೆ ಯಾರಿಗೂ ಸ್ಕೂಲ್ ಇರೋಲ್ಲ, ರಜಾ ಇರೋದಕ್ಕೆ ತುಂಬಾ ಹೆಲ್ಪ್ ಆಯಿತು. ಮಾರ್ನಿಂಗು ಯಾರ್ಯಾರು ಎಷ್ಟು ಗಂಟೆಗೆ ಎದ್ದೇಳ್ಬೇಕು, ಏನು ಕೆಲಸ ಮಾಡಬೇಕಂತ ಡಿವೈಡ್ ಮಾಡಿ ಮಲ್ಕೊಂಡ್ವಿ. 3 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದು ಫಸ್ಟು ನನ್ನ ತಮ್ಮ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೇಲಿ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಅಲ್ಲೇ ಮಾಡೋಕ್ಕೆ ಹೋದರೆ ಟೈಮ್ ಆಗುತ್ತೆ ಅಂತ ಇಲ್ಲಿ ಲಕ್ಷ್ಮಿ ಕೂರಿಸಿರೋ ಹತ್ರ ಎಲ್ಲ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನನ್ನ ತಮ್ಮ ಇಬ್ಬರು ಮಾಡ್ತಾಯಿದ್ವಿ. ಅದಾದಮೇಲೆ ನಮ್ಮಮ್ಮ ಎದ್ದು ಬಂದು ಅವರು ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 6 ಅಷ್ಟರಲ್ಲಿ ಪೂಜೆ ಮಾಡಿ ಮುಗಿಸ್ಬೇಕು, ಅದಕ್ಕೆ ನಾವು ಬೇಗನೆ ಕೆಲಸ ಮಾಡಿದ್ವಿ. ಎಲ್ಲ ಟೇಬಲೆಲ್ಲ ಅರೇಂಜ್ ಮಾಡಿ ಫುಲ್ಲು ಕಂಪ್ಲೀಟಾಗಿ ಕಳಸ ಒಂದಿಡೋದಕ್ಕೆ ಬ್ಯಾಲೆನ್ಸ್ ಇಟ್ಕೊಂಡು ಇದ್ದಿದ್ದೆಲ್ಲ ಕೆಲಸ ಮುಗಿಸಿದ್ವಿ. ಟೈಮ್ ನೋಡ್ಕೊಂಡು ಕಳಸ ಇಟ್ಟು ಮುಖವಾಡ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ತಂಗಿ ಬಟ್ಟೆ ಹಾಕು ರೆಡಿ ಮಾಡು ಅಂತ ಕುಣಿತಾ ಇದ್ಲು. ಅದಕ್ಕೆ ನಮ್ಮ ಅಜ್ಜಿ ರೆಡಿ ಮಾಡಿದ್ರೆ ಅವಳು ಹಿಂಗೆ ಕುಣ್ಕೊಂಡು ಆಟ ಆಡ್ತಾಯಿದ್ಲು. ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ತಿಂಡಿ ಮಾಡೋದು ಲೇಟ್ ಆಗುತ್ತೆ ಅಂತ ಇವತ್ತು ಕಾಫಿ ಕುಡಿಯೋಣ ಅಂತ ನಮ್ಮ ಅತ್ತೆ ಹತ್ರ ಕಾಫಿ ಮಾಡಿಸ್ಕೊಂಡು ಕೊಡಿದೆ. ನನ್ನ ತಮ್ಮ ಎನರ್ಜಿ ಇರಲಿ ಅಂತ ಹಾರ್ಲಿಕ್ಸ್ ಹಾಕ್ಕೊಂಡು ಕುಡಿತಾ ಇದ್ದ. ನಮ್ಮತ್ತೆ ಕಾಫಿ ಮಾಡಿಕೊಟ್ಟು ತಿಂಡಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಕಾಫಿ ಎಲ್ಲ ಕುಡ್ದು ಕೂತ್ಕೊಂಡು ಅಲ್ಲೇ ಅರ್ಧ ಟೈಮ್ ವೇಸ್ಟ್ ಮಾಡಿದ್ವಿ. ಇವತ್ತು ಯಾಕೆ ಟೈಮ್ ವೇಸ್ಟ್ ಆಯಿತು ಅಂತಂದರೆ ನಮ್ಮತ್ತೆ ಕ್ಯೂರಿಯಾಸಿಟಿ ಜಾಸ್ತಿ, ಎಲ್ಲರೂ ಮನೇಲಿ ಹೆಂಗೆ ಮಾಡೋರೆ ಅಂತ. ಅದಕ್ಕೆ ನನ್ನ ತಮ್ಮ ಫೋನ್ ಕೊಡ್ತಾ ಇರಲಿಲ್ಲ. ನಮ್ಮತ್ತೆ ಫೋನ್ ಕೊಡು ಅಂತ ಕೇಳ್ತಾಯಿದ್ರು. ಅರಿಶಿನ ಕುಂಕುಮ ಕೊಡೋದಕ್ಕೆ ಲೇಟ್ ಆಗುತ್ತೆ ಅಂತ ನಾನು ಬೇಗನೆ ರೆಡಿ ಆದೆ. ಅತ್ತೆಗೇನು ಹೆಲ್ಪ್ ಮಾಡಿಲ್ಲ. ನಾನು ಎಲ್ಲರೂ ಮನೆಗೆ ಹೋಗಿ ಕರೆದು ಬಂದೆ. ನಮ್ಮತ್ತೆ ಅಡುಗೆ ಮಾಡ್ತಾಯಿದ್ರು. ಎಲ್ಲರೂ ಸ್ವಲ್ಪ ಜನ ಬೆಳಗ್ಗೆನೇ ಬರ್ತಾರೆ, ಇನ್ನು ಸ್ವಲ್ಪ ಜನ ನೈಟ್ ಬರ್ತಾರೆ. ಬೆಳಗ್ಗೆ ಬಂದಿರೋರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಕೆಲಸ ಎಲ್ಲ ಮುಗಿಸ್ದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಮತ್ತೆ ಪೂಜೆ ಮಾಡಬೇಕಂತ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಆದೆ. ಪೂಜೆ ಮಾಡಿ ಮುಗಿಸಿ ನಾಳೆ ಪೌರ್ಣಮಿ ಆಗಿರೋದ್ರಿಂದ ಇವತ್ತೇ ಕಳಸನ ಕದಲಿಸ್ಬೇಕು. ಅದಕ್ಕೆ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆರತಿ ಮಾಡಿ ಮುಗಿಸಿ ಅದಾದಮೇಲೆ ಕಳಸನ ಕದಲಿಸ್ದೆ. ಇದಿಷ್ಟು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.